ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗು ಮತ್ತೊಂದು ಲಾಸ್ ಕೊಟ್ಟಿದೆ. 2742 ರೂಪೀಸ್ನ ಒಂದು ಲಾಸು, ಬ್ಯಾಕ್ ಟು ಬ್ಯಾಕ್ ಲಾಸು. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಮಾರ್ಕೆಟ್ ಆ ರೀತಿ ವಾಲಟಿಲಿಟಿ ಇರೋದ್ರಿಂದ ಸೊ ಈ ರೀತಿ ಒಂದು ಕಂಡೀಷನ್ಸಲ್ಲಿ ನಾವು ಸದ್ಯಕ್ಕಿದ್ದೀರಿ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಸೊ ಅದರ ಜೊತೆಗೆ ಈ ನಮ್ಮ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿದ್ರು ಸಹ ನೋಡ್ಬೋದು, ಆಲ್ಮೋಸ್ಟ್ ಒಂದು ರೇಂಜಲ್ಲೇ ಒಂದು ಕ್ಲೋಸ್ ಆಯಿತು ಅಂತ ಹೇಳ್ಬೋದು. ಈ ಒಂದು ನೀವು ನೋಡ್ಬೋದು, ನಿನ್ನೆ ನಾನು ಎಕ್ಸ್ಪೆಕ್ಟೇಷನ್ ಏನು ನಿಮಗೆ ವೀಡಿಯೋದಲ್ಲೇ ಹೇಳಿದ್ದೆ, ಮಾರ್ಕೆಟು ಒಂದು ಏನಂತಾರೆ ಒಂದು ರೇಂಜ್ ಬೌಂಡಲ್ಲಿ ಅಥವಾ ಒಂದು ಫ್ಲಾಟಾಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ, ಅದು ಓಪನಿಂಗ್ ಆದಮೇಲೆ ನೋಡ್ಬೋದು 264 ಪಾಯಿಂಟ್ಸಲ್ಲಿ ಒಂದು ಮೈನಸಲ್ಲಿ ಕ್ಲೋಸ್ ಆಗಿದ್ದು ಸಹ ನೀವು ಮಾರ್ಕೆಟ್ನ ಒಂದು ಕ್ಯಾಂಡಲ್ ಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಿ ಓಪನ್ ಆಯಿತು ಅಲ್ಲೇ ಒಂದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಒಂದು ಫ್ಲಾಟ್ ಒಂದು ಟ್ರೇಡಿಂಗ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದರೂ 10-20 ಒಂದು ಟೈಮ್ನಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ, ಆ ಒಂದು ರೆಡ್ ಕ್ಯಾಂಡಲಿಂದ ನಮಗೆ ಲಾಸ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಆ ಒಂದು ಲಾಸ್ ಏನಾದರೂ ಹಿಟ್ ಆಗಿಲ್ಲ ಅಥವಾ ಆ ಒಂದು ಏನಂತಾರೆ ಒಂದು ಕ್ಯಾಂಡಲ್ಸ್ ಬಂದಿರಲಿಲ್ಲ ಅಂತ ಹೇಳಿದ್ರೆ 100% ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂತ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಾವು ಜಸ್ಟ್ ಕ್ಯಾರಿ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಲಾಸ್ನ ನಮ್ಮೊಂದು ಟ್ರ್ಯಾಕರಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ. ಸೊ ಓಕೆ, ಟ್ರ್ಯಾಕರ್ ಕ್ಲೋಸ್ ಆಗಿದೆ, 1 ನಿಮಿಷ. ಓಕೆ, ಸೊ 2742 ಅಪ್ಡೇಟ್ ಮಾಡಿದ್ದೀನಿ, ನೋಡ್ಬೋದು. ಸೊ 8th ಮೇನ ಒಂದು ಡೇಟಾ. ಸೊ ನಮ್ಮ ಆಲ್ಗೋ ಟ್ರೇಡಿಂಗ್ನ ಯೂಸ್ ಮಾಡ್ತಿರೋಂಥ ನಮ್ಮ ಸ್ನೇಹಿತರು ಸಹ ಒಬ್ಬರು ಅಥವಾ ಏನಂತಾರೆ ಒಂದು ವೀವರ್ ಸಹ ಒಂದು ಲಾಸ್ ಮಾಡ್ಕೊಂಡು 2525 ರೂಪೀಸ್ ನೋಡಿ, ಮೋರಲೆಸ್ ಅಲ್ಲಿಗೆ ಲಾಸ್ ಇದೆ ಅಂತಲೇ ಹೇಳ್ಬೋದು ಇಬ್ಬರದ್ದು. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ. ಸೊ ಇನ್ ಕೇಸ್ ಏನಾದ್ರು ನಿಮಗೆ ಆಲ್ಗೋ ಟ್ರೇಡಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ 9620275275ಗೆ ವಾಟ್ಸಪ್ ಮಾತ್ರ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆಲ್ಮೋಸ್ಟ್ 1.5 ಮಂತಿಂದ ನಾನು ಈ ಒಂದು ಏನಂದ್ರೆ ಸೆಟಪ್ ಚಾರ್ಜಸ್ ಏನಿದೆ ಅದು ಡಿಸ್ಕೌಂಟಲ್ಲಿ ಇಟ್ಟಿದೆ. ಇನ್ನು 2-3 ಡೇಸಲ್ಲಿ ಅಥವಾ ಈ ವೀಕೆಂಡಲ್ಲಿ ಆ ಒಂದು ಆಫರ್ ಕ್ಲೋಸ್ ಆಗ್ತಿದೆ. ಅದರ ನಂತರ ನಿಮಗೆ ಕಾಸ್ಟ್ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಿಂದೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಹೆಂಗೆ ಕಂಡೀಷನ್ಸಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ನಮಗೂ ಗೊತ್ತಿಲ್ಲ. ಸೊ ವಿಕ್ಸ್ ಏನಾದರೂ ರೈಸ್ ಆಗ್ತಿದ್ರೆ ನಮ್ಮ ಒಂದು ಏನಂತಾರೆ ಒಂದು ಇನ್ವೆಸ್ಟ್ಮೆಂಟ್ಸ್ಗೆ ಒಂದು ಪ್ರೊಟೆಕ್ಷನ್ ಮಾಡುವಂಥ ಒಂದು ಏನೊಂದು ಸ್ಟ್ರಾಟಜಿ ಮಾಡಿದೆ, ಆ ಒಂದು ಸ್ಟ್ರಾಟಜಿ ಸೂಪರ್ ಪ್ರಾಫಿಟ್ ಕೊಡ್ತಿದೆ ಅಂತ ಹೇಳ್ಬೋದು. ಇದೇ ರೀತಿ ಏನಾದ್ರು ವಿಕ್ಸ್ ಏನಾದ್ರು ಇನ್ಕ್ರೀಸ್ ಆಯಿತು ಅಂದರೆ ಅದರಲ್ಲೂ ಸಹ ಸೂಪರ್ ಡೂಪರ್ ಪ್ರಾಫಿಟ್ ಆಗುತ್ತೆ. ನೋಡೋಣ ಯಾವ ರೀತಿ ಹೆಂಗೆ ಅಂತ ವೆಯ್ಟ್ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ಒಂದು 20ನೇ ತಾರೀಕು 25ನೇ ತಾರೀಕು ಅಷ್ಟರಲ್ಲಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ, ಯಾವ ರೀತಿ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ರೆ ಯಾವ ರೀತಿ ಎಲ್ಲ ಒಂದು ಪ್ರಾಫಿಟ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೋಸ್ಕರ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಆಪ್ಷನ್ಸ್ ಅಂತ ಹೇಳಿದ್ರೆ ಬರೀ ಬೈಯಿಂಗ್ಗೆ ಒಂದೇ ಅಲ್ಲ, ಅದರಲ್ಲಿ ತುಂಬ ಸ್ಟ್ರಾಟಜಿಗಳನ್ನ ನೀವು ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ಸ್ ಅಲ್ಲಿ ಬೇಸಿಸ್ ಮೇಲೆ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.